ಹೆಣ್ಣು ಮಕ್ಕಳು ತವರು ಮನೆಯಿಂದ ಯಾವುದೇ ಕಾರಣಕ್ಕೂ ಈ 6 ವಸ್ತುಗಳನ್ನು ತರಬಾರದು. ಹೆಣ್ಣು ಮಕ್ಕಳು ತವರು ಮನೆಗೆ ಹೋದರೆ ತಾಯಿ ಬಳಿಯಿಂದ ಏನೋ ಒಂದು ವಸ್ತುವನ್ನು ತಂದುಕೊಳ್ಳುತ್ತಾರೆ. ಎಷ್ಟೋ ಪ್ರೀತಿಯಿಂದ ತಂದೆ ತಾಯಂದಿರು ಕೂಡ ಮಗಳಿಗೆ ಬೇಕಾದ ವಸ್ತುಗಳನ್ನು ತಂದುಕೊಡುತ್ತಾರೆ. ಆದರೆ ಹೆಣ್ಣು ಮಕ್ಕಳು ತವರು ಮನೆಯಿಂದ ಆಕಸ್ಮಿಕವಾಗಿಯೂ ಕೂಡ ಈ ವಸ್ತುಗಳನ್ನು ತಂದುಕೊಂಡರೆ ಗಂಡನಿಗೆ ಒಳಿತಾಗುವುದಿಲ್ಲ, ಅತ್ತೆ ಮನೆ ಕಷ್ಟಗಳ ಪಾಲಾಗುತ್ತದೆ ಎಂದು ಪಂಡಿತರು ಹೇಳುತ್ತಾರೆ. ಹಾಗಾಗಿ ಈ ವಸ್ತುಗಳನ್ನು ತವರು ಮನೆಯಿಂದ ತರಬಾರದು. ಹಾಗಾದರೆ ಆ ವಸ್ತುಗಳು ಯಾವುದು ಎಂದು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ. ಮೊದಲಿಗೆ ಹೆಣ್ಣು ಮಕ್ಕಳು ತವರು ಮನೆಯಿಂದ ತಪ್ಪದೇ ಈ ವಸ್ತುವನ್ನು ತೆಗೆದುಕೊಂಡು ಬರಬೇಕು. ಅದು ಏನು ಅಂದರೆ ತವರು ಮನೆಯಿಂದ ಪ್ರೀತಿ ವಾತ್ಸಲ್ಯಗಳನ್ನು ತೆಗೆದುಕೊಂಡು ಹೋಗಿ ಅತ್ತೆ ಮನೆಯಲ್ಲಿ ಅತ್ತೆ ಮಾವ ಗಂಡನ ಬಳಿಯಲ್ಲಿ ಪ್ರೀತಿಯಿಂದ ಇರಬೇಕು. ಹಾಗೇನೆ ಯಾವಾಗಲಾದರೂ ತವರು ಮನೆಗೆ ಹೋದಾಗ ಏನಾದರೂ ಹೊಸ ವಸ್ತುಗಳು ಕಾಣಿಸಿದರೆ ಅದನ್ನು ತೆಗೆದುಕೊಳ್ಳುವುದು ಹೆಣ್ಣು ಮಕ್ಕಳಲ್ಲಿ ಸಾಮಾನ್ಯವಾಗಿ ಇರುತ್ತದೆ. ಅದರಲ್ಲಿ ತೆಗೆದುಕೊಳ್ಳುವ ವಸ್ತುಗಳಲ್ಲಿ ಅಮ್ಮನ ಸೀರೆಗಳು, ಒಡವೆಗಳು, ಇದರಲ್ಲಿ ಕೆಲವು ವಸ್ತುಗಳನ್ನು ತೆಗೆದುಕೊಂಡು ಹೋಗಬಾರದು ಎಂದು ಶಾಸ್ತ್ರಗಳಲ್ಲಿ ಹೇಳುತ್ತಾರೆ. ನೀವು ಇದಕ್ಕೆ ಮೊದಲು ತವರು ಮನೆಯಿಂದ ಈ ವಸ್ತುಗಳನ್ನು ತೆಗೆದುಕೊಂಡು ಹೋಗುತ್ತಿದ್ದರೆ ಯಾವ ವಸ್ತುಗಳನ್ನು ತರಬಾರದು ಎಂದು ನೋಡೋಣ. ಇದರಿಂದ ನಿಮ್ಮ ತವರು ಮನೆಗೆ ಮತ್ತು ಅತ್ತೆ ಮನೆಗೆ ನಡುವೆ ಜರುಗುವಂತಹ ದುಷ್ಪರಿಣಾಮಗಳನ್ನು ದೂರ ಮಾಡಿಕೊಳ್ಳಬಹುದು. ಸಾಧಾರಣವಾಗಿ ಮದುವೆಯಾದ ಹೆಣ್ಣು ಮಕ್ಕಳು ತವರು ಮನೆಗೆ ಹೋಗಿ ಹಿಂತಿರುಗಿ ಬರುವಾಗ ಹಲವು ರೀತಿಯ ವಸ್ತುಗಳನ್ನು ತೆಗೆದುಕೊಳ್ಳುತ್ತಾ ಇರುತ್ತಾರೆ. ಅದರಲ್ಲಿ ಹೊಸ ಬಟ್ಟೆಗಳು, ಸಿಹಿ ಪದಾರ್ಥಗಳು, ಮಸಾಲೆ ಪದಾರ್ಥಗಳು, ಕಿರಾಣಾ ಸಾಮಗ್ರಿಗಳು, ಉಪ್ಪಿನಕಾಯಿ, ಹೀಗೆ ಹಲವು ರೀತಿಯ ಪದಾರ್ಥಗಳನ್ನು ಅಮ್ಮನ ಮನೆಯಿಂದ ತರುತ್ತಾರೆ. ಹೊಸ ವಸ್ತುಗಳನ್ನು ತಂದರೆ ಯೋಚನೆ ಮಾಡುವಂತಹ ಅವಶ್ಯಕತೆ ಇರುವುದಿಲ್ಲ. ಆದರೆ ಬಳಸಿದ ವಸ್ತುಗಳನ್ನು ತರುವಾಗ ಸ್ವಲ್ಪ ಯೋಚನೆ ಮಾಡಬೇಕು. ಇದರಿಂದ ಗಂಡನಿಗೆ ಹಾನಿಯಾಗಬಹುದು, ತವರು ಮನೆಗೂ ಸಹ ಒಳ್ಳೆಯದಲ್ಲ. ಹಾಗಾದರೆ ಅದರಲ್ಲಿ ಮೊದಲನೆಯದಾಗಿ ಚೂಪಾಗಿ ಇರುವಂತಹ ವಸ್ತುಗಳನ್ನು ತವರು ಮನೆಯಿಂದ ಗಂಡನ ಮನೆಗೆ ತರಬಾರದು. ಕತ್ತಿಗಳು, ಚಾಕುಗಳು, ಹರಿತವಾದ ವಸ್ತುಗಳನ್ನು ತವರು ಮನೆಯಿಂದ ತರಬಾರದು. ತಂದರೆ ಗಂಡನಿಗೆ ಶಾಂತಿ ಇರುವುದಿಲ್ಲ. ಅಷ್ಟೇ ಅಲ್ಲದೆ ನಿಮ್ಮ ತವರು ಮನೆಗೆ ಮತ್ತು ಗಂಡನ ಮನೆಯ ಮಧ್ಯ ಮನಸ್ತಾಪಗಳು ಏರ್ಪಡುತ್ತದೆ. ಚಿಕ್ಕ ವಿಷಯಗಳು ಸಹ ದೊಡ್ಡದಾಗಿ ಬದಲಾಗಿ ಜಗಳಗಳು ಆಗುತ್ತವೆ. ಹಾಗೇನೆ ಕಬ್ಬಿಣದ ವಸ್ತುಗಳನ್ನು ಸಹ ತರಬಾರದು. ಇನ್ನೂ ಕೆಲವರು ಮಸಾಲೆ ಪದಾರ್ಥಗಳು ಮತ್ತು ಹಪ್ಪಳ ಅಂತಹ ಕರಿದು ತಿನ್ನುವಂತಹ ಪದಾರ್ಥಗಳನ್ನು ಕೊಟ್ಟು ಕಳುಹಿಸುತ್ತಾರೆ. ಹಾಗೇನೆ ಅವರ ಮನೆಯಲ್ಲಿ ಇರುವಂತಹ ಹುಣಸೆ ಹಣ್ಣನ್ನು ಕೂಡ ಕೊಡುತ್ತಾ ಇರುತ್ತಾರೆ. ಆದರೆ ಹುಣಸೆ ಹಣ್ಣು ಮತ್ತು ಉಪ್ಪು ಸಹ ತವರು ಮನೆಯಿಂದ ತಂದುಕೊಳ್ಳಬಾರದು. ಈ ರೀತಿ ಮಾಡಿದರೆ ಗಂಡನಿಗೆ ಅನಾರೋಗ್ಯ ಸಮಸ್ಯೆಗಳು ಬರುತ್ತವೆ. ತವರು ಮನೆ ಮತ್ತು ಗಂಡನ ಮನೆಯ ನಡುವೆ ಮನಸ್ತಾಪಗಳು ಏರ್ಪಡುತ್ತವೆ. ಹಾಗೇನೆ ಅಕ್ಕಿಯನ್ನು ಅಳತೆ ಮಾಡುವಂತಹ ಶೇರು, ಅದನ್ನು ಸಹ ತರಬಾರದು. ಇನ್ನೂ ಕೆಲವರು ಹತ್ತಿಯನ್ನು ಬೆಳೆಯುತ್ತಾರೆ. ಅಂಥವರು ಹೆಣ್ಣು ಮಗುವಿನ ಮನೆಗೆ ಬರಬೇಕಾದರೆ ಹತ್ತಿಯಿಂದ ಬತ್ತಿಗಳು ಮಾಡಿಕೊಂಡು ದೇವರಿಗೆ ಉಪಯೋಗಿಸಿ ಎಂದು ಕೊಡುತ್ತಾರೆ. ಆದರೆ ಹತ್ತಿಯನ್ನು ಸಹ ಮಗಳ ಮನೆಗೆ ತರಬಾರದು. ತಂದರೆ ಗಂಡ ಹೆಂಡತಿಯ ಮಧ್ಯೆ ಸಮಸ್ಯೆಗಳು ಬರುತ್ತದೆ. ಅತ್ತೆ ಮಾವನ ಮಧ್ಯದಲ್ಲಿ ವಿವಾದಗಳು ಬರುತ್ತದೆ. ತವರು ಮನೆಯ ಸಂಪತ್ತು ಕ್ಷೀಣಿಸುತ್ತದೆ. ಇನ್ನು ಕೆಲವರ ಮನೆಯಲ್ಲಿ ತೆಂಗಿನಕಾಯಿ ಮರಗಳು ಅತಿಯಾಗಿ ಇರುತ್ತದೆ. ಅವರು ತೆಂಗಿನ ಗರಿಗಳಿಂದ ಪೊರಕೆಗಳನ್ನು ಮಾಡುತ್ತಾರೆ. ಅದನ್ನು ಹೆಣ್ಣು ಮಗಳಿಗೂ ಸಹ ಕೊಡುತ್ತಾ ಇರುತ್ತಾರೆ. ಆದರೆ ಪೊರಕೆಯನ್ನು ಸಹ ತವರು ಮನೆಯಿಂದ ತರಬಾರದು. ಏಕೆಂದರೆ ಪೊರಕೆ ಅನ್ನುವುದು ಲಕ್ಷ್ಮೀದೇವಿ ಸ್ವರೂಪ. ಹಾಗಾಗಿ ತವರು ಮನೆಯಿಂದ ಗಂಡನ ಮನೆಗೆ ತರಬಾರದು. ಇನ್ನು ಅಮ್ಮನ ಮನೆಯಲ್ಲಿ ಸೊಪ್ಪು ತರಕಾರಿಗಳನ್ನು ಬೆಳೆದಿದ್ದರೂ ಹಾಗೇನೆ ಮೆಣಸಿನಕಾಯಿಯನ್ನು ಬೆಳೆಸಿದ್ದರೂ ಅದನ್ನು ಸಹ ಮಗಳಿಗೆ ಕೊಡುತ್ತಾರೆ. ಕಹಿ ಪದಾರ್ಥಗಳು ಆಗಿರುವಂತಹ ಹಾಗಲಕಾಯಿ ಅಂತಹ ಕಾಯಿಗಳನ್ನು ತರಬಾರದು. ಮೆಣಸಿನಕಾಯಿ ತರಬಾರದು. ಸಾಧಾರಣವಾಗಿ ತಂದರೆ ತವರು ಮನೆ ಮತ್ತು ಅತ್ತೆ ಮನೆಗೆ ಒಳ್ಳೆಯದು ಆಗುವುದಿಲ್ಲ. ಉಪ್ಪಿನಕಾಯಿಯನ್ನು ಸಹ ತರಬಾರದು. ಹಾಗೇನೆ ಉಪಯೋಗಿಸಿದ ಸಾಮಾನುಗಳು, ದೇವರ ಸಾಮಗ್ರಿಗಳು, ಗಂಟೆ, ಆರತಿ, ತಟ್ಟೆ ಇಂತಹವುಗಳು ಸಹ ತರಬಾರದು. ಹಾಗಾಗಿ ಹೆಣ್ಣು ಮಕ್ಕಳು ಗಮನ ಹರಿಸಿ ಈ ವಸ್ತುಗಳನ್ನು ತರಬಾರದು. ಧನ್ಯವಾದ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಜೊತೆಗೆ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ಫೇಸ್ಬುಕ್ನಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್.